ವಾಕ್ಯ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಸಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ಒಳ್ಳೆ ದೇವರೇ, ಸ್ತೋತ್ರ ಸ್ವಾಮಿ. ಒಳ್ಳೆಯ ಸಮಯದಲ್ಲಿ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಲು ನೀನ್ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ರಾಜ. ಹಬ್ಬ ಸ್ವಲ್ಪ ಸಮಯ ನಿನ್ನನ್ನು ಆರಾಧಿಸುವಂತೆ ದೇವ್ರೆ, ನೀನ್ ಕೊಟ್ಟಂತ ದೇವರೇ ಕೃಪೆಗಾಗಿ ಸ್ತೋತ್ರ ರಾಜ. ಕೇಳುವಂತ ವಾಕ್ಯವನ್ನು ದೇವ್ರೆ ನಾವು ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಳ್ಳುವಂತ ದೇವ್ರೆ, ನಿಮ್ಮ ಆತ್ಮನ ಬಲವನ್ನ ಅನುಗ್ರಹಿಸಬೇಕಾಗಿ ಕೇಳ್ಕೊತೇನೆ ರಾಜ. ಹಬ್ಬ ವಾಕ್ಯವನ್ನ ಹೇಳ್ಕೊಡುವಂತ ದೇವ್ರೆ, ಮಾಮನ್ಗೋಸ್ಕರವಾಗಿ ದೇವ್ರೆ ಪ್ರಾರ್ಥನೆ ಮಾಡ್ತಿದ್ದೇನೆ ರಾಜ. ಅಪ್ಪ, ನೀನ್ ತಾನೇ ನಿಮ್ಮ ಬಲದಿಂದ ತುಂಬಿಸಿರಿ ಸ್ವಾಮಿ. ಕೇಳುವಂತ ವಾಕ್ಯವನ್ನ ಹೃದಯದಲ್ಲಿ ಮುದ್ರೆ ಮಾಡ್ಕೊಳ್ಳುವಂತೆ ನೀನ್ ಸಹಾಯ ಮಾಡಿ ರಾಜ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನ ಕೇಳಿದೇವ್ರೆ ನಮ್ಮ ಹೃದಯದಲ್ಲಿ ಅದನ್ನ ಇಟ್ಕೊಂಡು ದೇವ್ರೆ ನಿಮ್ಮ ಸೇವೆಯಲ್ಲಿ ಉಪಯೋಗವಾಗುವಂತೆ ನೀನ್ ಸಹಾಯ ಮಾಡಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಲಿಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೈನ ಇರುವಂತ ಎಲ್ಲ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ಇವತ್ತು ಪಾಸ್ಟರ್ ಶೇನಿ ಅವರು ಆಸ್ಟ್ರೇಲಿಯಾದಿಂದ ಜಾಯ್ನ್ ಆಗಕ್ಕಾಗಿಲ್ಲ. ಅವ್ರಿಗೆ ಸ್ವಲ್ಪ ಕೋಲ್ಡ್ ಇಂದಾಗಿ ಕೆಮ್ಮಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ತುಂಬಾನೇ ತಲೆನೋವು ಕೂಡ ಇದೆ ಅಂತ. ಹಾಗಾಗಿ ಅವ್ರು ಈ ವಾರ ಜಾಯ್ನ್ ಆಗಕ್ಕಾಗಲಿಲ್ಲ. ಎಲ್ಲರನ್ನೂ ಕೇಳಿದೆ ಅಂತ ಹೇಳಿದ್ರು. ಮುಂದಿನ ವಾರ ಅವರನ್ನ ನಾವು ನೋಡೋಣ. ವಾಕ್ಯವನ್ನ ನಾವು ನೋಡೋಣ. ಇವತ್ತಿನ ವಾಕ್ಯಗಳನ್ನು ಕೂಡ ಅಕ್ಷಯ ಓದಿ ಸಹಾಯ ಮಾಡುತ್ತೆ. ವಚನಗಳು 17ನೇ ಅಧ್ಯಾಯವನ್ನ ನಾವು ಕಲಿತಾ ಇದ್ವಿ. ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರುಡ ಘಾತಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗುತ್ತಿತ್ತು. ಪೌಲನು ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು, ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು. ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂದಿರುಗಿ ಆ ದೆವ್ವಕ್ಕೆ, ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿಯೇ ಅದು ಬಿಟ್ಟು ಹೋಯಿತು. ಇಲ್ಲಿ ನಾವು ಕಳೆದ ವಾರದಿಂದ ನೋಡ್ತಾ ಇರುವಂತಹ ಸಂದೇಶ ಇದು. 17ನೇ ಒಂದು ಪಾಠ, ಹೊಸ ಜೀವ ಮತ್ತು ಹೊಸ ಜೀವನದ ಅಡಿಯಲ್ಲಿ ಪಾಠ 17 ನೋಡ್ತಿರೋದು, ಮಾನಸಿಕ ಸ್ವಸ್ಥತೆ ಕುರಿತಾಗಿ. ಸೊ ಇಲ್ಲಿ ನಾವು ಪರಿಚಯದಲ್ಲಿ ನೀವು ಮೊದಲು ಯಾವುದರಿಂದ ಗುಣವಾಗಬೇಕು ಅನ್ನೋದು, ವಾಸ್ತವಿಕ ವಿಧಾನ ಏನು ಅನ್ನೋದು, ಮತ್ತೆ ಸಭೆ ಹೇಗೆ ಒಡಂಬಡಿಕೆಯೊಂದಿಗೆ ಗುಣವಾಗಬೇಕು ಅನ್ನೋದು ನಾವು ಕಲ್ತ್ವಿ. ಮತ್ತೆ ಕಳೆದ ವಾರದಲ್ಲಿ ಕೂಡ ಮುಖ್ಯ ಸಂದೇಶದಲ್ಲಿ ಒಂದು ಪೀಠದ ಸಂದೇಶ ಅಂದ್ರೆ ವಾಕ್ಯದಲ್ಲಿ ಕ್ರಿಸ್ತನಿರಬೇಕು, ಕ್ರಿಸ್ತನೇ ವಾಕ್ಯವಾಗಿರ್ಬೇಕು, ಕ್ರಿಸ್ತನೇ ಸಂದೇಶವಾಗಿರ್ಬೇಕು ಅನ್ನೋದನ್ನ ನೋಡಿದ್ವಿ. ನಾವು ದೇವರ ವಾಕ್ಯ ಹೇಳುವಾಗ, ಅದರಲ್ಲೂ ವಿಶೇಷವಾಗಿ ಸೇವಕರಾಗಿ ದೇವರ ಮಕ್ಕಳಾಗಿ ನಾವು ವಾಕ್ಯಗಳನ್ನು ಹಂಚಿಕೊಳ್ಳುವಾಗ ಆ ವಾಕ್ಯ ಕ್ರಿಸ್ತನ ಕುರಿತಾಗಿನೇ ಆಗಿರ್ಬೇಕು. ಕಾರಣ ಕ್ರಿಸ್ತನ ವಾಕ್ಯನೇ ಗುಣಪಡಿಸುತ್ತೆ ಎಂಬುದಾಗಿ ನೋಡಿದ್ವಿ. ಮತ್ತೆ ಎರಡನೇ ಮುಖ್ಯ ವಿಷಯವನ್ನು ಕೂಡ ನಾವು ನೋಡಿದ್ವಿ. ಗುಣಪಡಿಸುವ ಸೇವಕರುಗಳು ಎದ್ದೇಳಬೇಕು ಅಂತ. ಆ ಸೇವಕರುಗಳು ಕೂಡ ವಾಕ್ಯದ ಚಳುವಳಿಯನ್ನ ಮಾಡಬೇಕು ಅಂತ ಇಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಬೆಳಗ್ಗೆ ಅಂದ್ರೆ ಮುಂಜಾನೆ ಪ್ರಾರ್ಥನೆಯಲ್ಲಿ ಕೂಡ ವಾಕ್ಯದಲ್ಲಿ ನಾನು ಹೇಳ್ತಾ ಇದ್ದೆ ಏನಂದ್ರೆ, ಆ ಮುಕ್ತಾಯದಲ್ಲಿ ಹೇಳ್ತಾ ಇದ್ದಿದ್ದು ನಾವು ಕ್ರಿಸ್ತನ ವ್ಯಸನಿಗಳಾಗಿರ್ಬೇಕು ಅಂತ. ಪ್ರತಿಯೊಬ್ರು ಕೂಡ ಒಂದೊಂದಕ್ಕೆ ವ್ಯಸನಿಗಳಾಗಿರ್ತಾರೆ. ವ್ಯಸನ ಅಂದ್ರೇನೆ ಗೊತ್ತಲ್ವಾ, ಒಂದು ಅಡಿಕ್ಷನ್ ಆಗ್ಬಿಟ್ಟಿರ್ತಾರೆ. ಒಬ್ಬೊಬ್ರು ಒಂದೊಂದು ರೀತಿಯ, ಒಬ್ಬೊಬ್ರು ಹಣಕ್ಕೆ ವ್ಯಸನಿಗಳಾಗಿದ್ರೆ, ಒಬ್ಬೊಬ್ರು ಕುಡುಕತನಕ್ಕೆ, ಇನ್ನೊಬ್ರು ವಿಡಿಯೋ ಗೇಮ್ಸ್ ಆಡೋದಕ್ಕೋ ಅಥವಾ ಗೇಮ್ಸ್ ಆಡೋದಕ್ಕೋ, ಈ ತರ ಕೆಲವರು ಪಾಪದ ಕಾರ್ಯಗಳಲ್ಲಿ ಅಡಿಕ್ಟ್ ಆಗಿರ್ತಾರೆ. ಈ ತರ ಒಬ್ಬೊಬ್ರು ಕೂಡ ಒಂದೊಂದು ಅಡಿಕ್ಷನ್ ಅಂದ್ರೆ ನಾವು ನೋಡಿದ ಹಾಗೆ ಅವರ ಒಂದು ಸಮಯವನ್ನ, ಅವರ ಜೀವಿತವನ್ನ, ಅವರ ಹಣವನ್ನೆಲ್ಲ ಅದಕ್ಕಾಗಿ ವೆಚ್ಚಿಸೋದಕ್ಕೆ ಅವ್ರು ಸಿದ್ಧರಾಗಿರ್ತಾರೆ. ಕಾರಣ ಅದು ಅವ್ರಿಗೆ ವ್ಯಸನವಾಗಿ ಮಾರ್ಪಟ್ಟಿರುತ್ತೆ. ಅದೇ ಎಲ್ಲದಕ್ಕಿಂತ ಅವ್ರಿಗೆ ಮುಖ್ಯವಾಗಿರುತ್ತೆ ಅಂತ ನೋಡಿದ್ವಿ.
ಹಾಗೆ ಈ ಒಂದು ಸಭೆಗಳಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಾವು ಕ್ರಿಸ್ತನ ವ್ಯಸನಿಗಳಾಗೋದಕ್ಕಿಂತ ಹೆಚ್ಚಾಗಿ ಜನಿಜಾನ ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಈ ಗುಣಪಡಿಸುವ ಸೇವಕರುಗಳು ವಾಕ್ಯದ ಮೂಲಕ ಗುಣಪಡಿಸಬೇಕು ಎಂಬುದಾಗಿ ನೋಡ್ತಿದ್ದೇವೆ. ಕಾರಣ ಏನಂದ್ರೆ, ಇವತ್ತಿನ ವಿಶ್ವಾಸಿಗಳು ಹೇಗಿದ್ದಾರೆ ಅಂತ ಹೇಳಿದ್ರೆ, ಅವರು ಅನ್ಯ ಭಾಷೆಗೆ ವ್ಯಸನಿಗಳಾಗಿರ್ತಾರೆ. ಅನ್ಯ ಭಾಷೆಗೆ ವ್ಯಸನಿಗಳು, ಇಲ್ಲಾಂದ್ರೆ ಈ ಸ್ವಸ್ಥತೆಯ ಕೂಟಗಳಿಗೆ ವ್ಯಸನಿಗಳಾಗಿರ್ತಾರೆ. ಎಲ್ಲೆಲ್ಲಿ ಸ್ವಸ್ಥತೆಯ ಕೂಟಗಳು ನಡೀತಾ ಇರುತ್ತೋ ಅಲ್ಲಲ್ಲಿ ಓಡಿ ಹೋಗೋದು, ಅಂತಹ ಒಂದು ಕೂಟಗಳಿಗೆ ಅವರು ಹೋಗಿ ಜಾಯ್ನ್ ಆಗೋದು, ಇದೆಲ್ಲವೂ ಕೂಡ ಮಾಡ್ತಿರ್ತಾರೆ. ಮತ್ತು ಕೆಲವರು ದೊಡ್ಡ ಪಾಸ್ಟರ್ ಅಂತಾನೋ ದೊಡ್ಡ ಸೇವಕರಂತಾನೋ ವ್ಯಸನಿಗಳಾಗಿರ್ತಾರೆ. ನಾವು ದೇವರ ಮಕ್ಕಳಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಯೇಸುವಿನ ವ್ಯಸನಿಗಳಾಗಿರ್ಬೇಕು ಅನ್ನೋದನ್ನ ನಾವು ನೋಡ್ತಾ ಇರುವಂತದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ವ್ಯಸನಿಗಳಾಗಿ ನಾವು ಜೀವಿಸಬೇಕು ಅಂತ. ಯಾವಾಗ ನಾವು ಕ್ರಿಸ್ತನ ವ್ಯಸನಿಗಳಾಗಿ ಮಾರ್ಪಡ್ತೀವೋ ಆಗ ಮಾತ್ರನೇ ವಾಕ್ಯದ ಮೂಲಕ, ವಾಕ್ಯ ಅಂದ್ರೇನೆ ಕ್ರಿಸ್ತನು, ಆ ಕ್ರಿಸ್ತನ ವಾಕ್ಯದ ಮೂಲಕ ನಾವು ಗುಣಪಡಿಸ್ಲಿಕ್ಕೆ ಆಗುತ್ತೆ. ಈ ದಿನಗಳಲ್ಲಿ ಕೇವಲ ಶುದ್ಧ ವಾಕ್ಯದೊಂದಿಗೆ, ಕ್ರಿಸ್ತನ ಸತ್ಯ ವಾಕ್ಯದೊಂದಿಗೆ ಗುಣಪಡಿಸುವಂತವರು ತುಂಬಾ ಕೆಲವು ಜನ ಮಾತ್ರ ಇದ್ದಾರೆ. ಅವ್ರಿಗೆಲ್ಲ ಏನಂದ್ರೆ ಈ ಕರಿಸ್ಮ್ಯಾಟಿಕ್ ಥಿಯಾಲಜಿ ಅನ್ನೋ ತರ, ಈ ಅಭಿಷೇಕ ಅನ್ನೋ ತರ ಏನೋ ಟಚ್ ಅಂದ್ರೆ ಬೀಳೋದು, ಆ ಎಣ್ಣೆಯನ್ನ ವ್ಯಾಪಾರವಾಗಿ ಮಾಡ್ತಾ ಇರೋದು, ಖರ್ಚಿಗಳನ್ನ ವ್ಯಾಪಾರವಾಗಿ ಮಾಡ್ತಾ ಇರೋದು, ಖರ್ಚಿಪನ ಯಾರಿಗೂ ಹುಷಾರಿಲ್ವೋ ಅವ್ರ ಮೇಲೆ ಹಾಕಿದ್ರೆ ಸಾಕು ವಾಸಿ ಆಗುತ್ತೆ ಅನ್ನೋ ತರ, ಆ ಎಣ್ಣೆ ಬಾಟ್ಲ್ಗಳನ್ನ ಪ್ರಾರ್ಥನೆ ಮಾಡಿ ಕಳಿಸಿದ್ರೆ ಆ ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ರೆ ಗುಣ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಮಾರೋರ್ಗೂ ಕ್ರಿಸ್ತನ ಒಂದು ಏನು ಮುಖ್ಯತ್ವ ಗೊತ್ತಿಲ್ಲ, ಶ್ರೇಷ್ಠತೆ ಗೊತ್ತಿಲ್ಲ. ಅದನ್ನ ಕೊಂಡ್ಕೊಳ್ಳೋರ್ಗೂ ಕ್ರಿಸ್ತನ ಶ್ರೇಷ್ಠತೆ ಗೊತ್ತಿರಲ್ಲ. ಮಾರೋರ್ಗೆ ಅದು ವ್ಯಾಪಾರವಾಗ್ಬಿಟ್ಟಿರುತ್ತೆ. ತಗೊಂಡೋಗೋರೇ ಇದು ನಮ್ಮ ಪಾಸ್ಟರ್, ಇದು ಅಭಿಷೇಕ ತೈಲ ಅನ್ನೋ ರೀತಿಯಲ್ಲಿ ತಗೊಂಡೋಗಿ ಉಪಯೋಗಿಸ್ತಿರ್ತಾರೆ. ಸೊ ಇದೆಲ್ಲ ಒಂದು ಕ್ರಿಸ್ತನ ಹೊರಗಡೆ ಇರುವಂತದ್ದು, ಸತ್ಯಕ್ಕೆ ದೂರವಾಗಿರುವಂತಹ ಕಾರ್ಯಗಳು ಇವತ್ತು ಸಭೆಗಳಲ್ಲಿ, ಸೇವೆಗಳಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತೇವೆ. ಸೊ ಈ ದಿನಗಳಲ್ಲಿ ದೇವರ ಆಸೆ ಏನಂದ್ರೆ, ಮಾನಸಿಕವಾದ ಸ್ವಸ್ಥತೆಗಳು ಉಂಟಾಗಬೇಕು ಅಂದ್ರೆ ನಿಜವಾಗ್ಲೂ ವಾಕ್ಯದಿಂದ ಗುಣಪಡಿಸಬೇಕು ಎಂಬುದಾಗಿ ನೋಡ್ತೇವೆ. ಕಳೆದ ವಾರ ನಾವಿದನ್ನ ನೋಡಿದ್ವಿ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ ಮತ್ತು ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ ಇರುವಂತಹ ವಿಷಯಗಳನ್ನ, ಹೇಗೆ ಪೌಲ ಮತ್ತು ಪೌಲನ ಒಂದು ತಂಡ ಕುಪ್ರದ್ವೀಪಕ್ಕೆ ಹೋದಾಗ ಅಲ್ಲಿ ಕತ್ತಲೆಯಿಂದ ತುಂಬಿದಂತಹ, ಮಾಟ ಮಂತ್ರದಿಂದ ತುಂಬಿದಂತಹ ಆ ಒಂದು ಪ್ರಾಂತ್ಯವನ್ನ ಅಥವಾ ದ್ವೀಪವನ್ನ ಹೇಗೆ ಪೌಲನು ಸುವಾರ್ತೆಯ ವಾಕ್ಯದಿಂದ ಗುಣಪಡಿಸಿದ್ರು ಎಂಬುದಾಗಿ, ಅಲ್ಲಿನ ಅಧಿಪತಿ ಕೂಡ ಹೇಗೆ ರಕ್ಷಣೆಯಲ್ಲಿ ಬಂದ್ರು ಎಂಬುದಾಗಿ ನೋಡಿದ್ವಿ. ಹಾಗೆ ಕಣಿ ಹೇಳುವಂತ ಒಬ್ಬ ಹುಡುಗಿ 16ನೇ ಅಧ್ಯಾಯದಲ್ಲಿ ದೇವದಿಂದ ತುಂಬಿದಂತ, ದೇವದ ಬಲದಿಂದ, ದೇವದಿಂದ ನಡೆಸಲ್ಪಟ್ಟಂತ ಹುಡುಗಿ ಒಂದು ಕಣಿ ಹೇಳ್ತಾ ಅವಳ ಯಜಮಾನರಿಗೆ ಒಳ್ಳೆ ದುಡ್ಡು ಮಾಡಿಕೊಡ್ತಾ ಇತ್ತು. ಆದ್ರೆ ಅದನ್ನ ಗಮನಿಸಿದಂತಹ ಆ ಒಂದು ಕತ್ತಲೆಯಿಂದಲೋ ಕಣಿಯಿಂದಲೋ ತುಂಬಿದಂತ ಆ ಪ್ರಾಂತ್ಯವನ್ನ ವಾಕ್ಯದಿಂದ ಯೇಸು ಕ್ರಿಸ್ತನಿಂದ ಗುಣಪಡಿಸಿದ್ದನ್ನ ನಾವು ನೋಡ್ತೇವೆ. ಮತ್ತು ಅಪೊಸ್ತಲರ 19ನೇ ಅಧ್ಯಾಯದಲ್ಲಿ ಕೂಡ 8ರಿಂದ 20ರಲ್ಲಿ ಒಂದು ವಿಗ್ರಹಾರಾಧನೆಯಿಂದ ತುಂಬಿದಂತ ಇಡೀ ಒಂದು ಪ್ರದೇಶವನ್ನ ಶುದ್ಧ ವಾಕ್ಯದಿಂದ, ಕ್ರಿಸ್ತನ ರಾಜ್ಯದ ಕುರಿತಾದಂತ ವಾಕ್ಯಗಳಿಂದ ಆ ಒಂದು ಪ್ರಾಂತವನ್ನ ಇಡೀ 2 ವರ್ಷಗಳ ಕಾಲ ಆ ಪ್ರಾಂತದಲ್ಲಿ ಪೌಲನಿದ್ದುಕೊಂಡು ಸುವಾರ್ತೆ ಸಾರ್ತಾ ಎಲ್ಲ ಯಹೂದರು ಗ್ರೀಕರು ವಾಕ್ಯವನ್ನ ಕೇಳಿದ್ರೆಂಬುದಾಗಿ ತುಂಬಾ ಸ್ಪಷ್ಟವಾಗಿದೆ. ಸೊ ಆ ವಾಕ್ಯ ಕೂಡ ರಕ್ಷಿಸುವಂತ ವಾಕ್ಯವಾಗ್ಬೇಕು. 13ನೇ ಅಧ್ಯಾಯದಲ್ಲಿ ಅಧಿಪತಿಯನ್ನ ರಕ್ಷಿಸಿತು. ಆ ಒಂದು 16ನೇ ಅಧ್ಯಾಯದಲ್ಲಿ ಗುಲಾಮತನದಲ್ಲಿ ಇದ್ದಂತಹ ಸೈತಾನನಿಂದ ತುಂಬಿದಂತಹ ಆ ಹುಡುಗಿನ ರಕ್ಷಿಸಿತು ಆ ವಾಕ್ಯ. ಮತ್ತೆ ಈ ಒಂದು ಅಪೊಸ್ತಲರ 19ನೇ ಅಧ್ಯಾಯದಲ್ಲಿ ಎಫೆಸ ಪಟ್ಟಣದಲ್ಲಿದ್ದಂಥವರೆಲ್ಲರೂ ಕೂಡ ಒಟ್ಟಾಗಿ ಕೂಡಿ ಬಂದರು. ಅವರ ಹತ್ರ ಇರುವಂತಹ ಎಲ್ಲ ಮಾಟ ಮತದ ಪುಸ್ತಕಗಳನ್ನ, ವಿಗ್ರಹಾರಾಧನೆಗೆ ಸಂಬಂಧಪಟ್ಟ ಎಲ್ಲ ಪುಸ್ತಕಗಳನ್ನ ತಂದು ಅವರು ಮಧ್ಯ ದಾರಿಯಲ್ಲಿ ಒಂದು ಸರ್ಕಲ್ ಅಲ್ಲಿ ತಂದು ಅದನ್ನ ಹಾಕಿ ಅದನ್ನ ಸುಟ್ಟು ಹಾಕಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಸುವಾರ್ತೆನ ಕೇಳಿದಿರೋರು ಯಾರು ಇರ್ಲಿಲ್ಲ ಅನ್ನೋ ಅಷ್ಟರ ಮಟ್ಟಕ್ಕೆ 2 ವರ್ಷಗಳ ಕಾಲ ಪೌಲ ಅಲ್ಲಿ ಇದ್ದುಕೊಂಡು ವಾಕ್ಯದ ಚಳುವಳಿಯನ್ನ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ವಾಕ್ಯದ ಚಳುವಳಿ ಅಂದ್ರೆ ಸತ್ಯವನ್ನ ಪದೇ ಪದೇ ಹೇಳುವಂತದ್ದು, ಸುವಾರ್ತೆಯನ್ನ ಪದೇ ಪದೇ ಹೇಳುವಂತದ್ದು. ಸೊ ಇವತ್ತೇನು ನಾವು ಈ ಒಂದು ಸತ್ಯ ಸುವಾರ್ತೆನ ಹಿಡ್ಕೊಂಡು
ಪ್ರತಿದಿನ ಆ ಒಂದು ಕ್ರಿಸ್ತನ ಕುರಿತಾದಂತಹ ವಾಕ್ಯವನ್ನ ಸತತವಾಗಿ ಹೇಳ್ತಾ ಇದ್ದೀವಿ. ಆ ರೀತಿ ಹೇಳ್ತಿರೋದ್ರಿಂದಲೇ ನಮ್ಮಲ್ಲಿ ಹಳೆ ಮುದ್ರೆ ಬೇರು ಸ್ವಭಾವಗಳು ಬದಲಾಗ್ತಿರೋದು, ಕ್ರಿಸ್ತನ ಒಂದು ಪ್ರಾಮುಖ್ಯತೆಯನ್ನ ತುಂಬಾ ಆಳವಾಗಿ, ಎತ್ತರವಾಗಿ, ಅಗಲವಾಗಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿರೋದು ಎಂಬುದಾಗಿ ನೋಡೋಣ. ಸೊ ಇವತ್ತು ಮೂರನೇ ಒಂದು ವಿಷಯವನ್ನು ನಾವು ಗಮನಿಸುವಾಗ ಮುಖ್ಯ ಸಂದೇಶದಲ್ಲಿ ಪರಿಸರವನ್ನ ಗುಣಪಡಿಸುವುದೆಂಬುದಾಗಿ ನಾವು ನೋಡ್ತೇವೆ. ನಾವು ಮಾನಸಿಕವಾಗಿ ಗುಣ ಹೊಂದಬೇಕು ಅಂದ್ರೆ ನಮ್ಮ ಸುತ್ತಲಿನ ಒಂದು ಪರಿಸರ, ಮತ್ತೆ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಸಭೆಗಳಲ್ಲಿ, ನಾವಿರುವಂತಹ ಪ್ರಾಂತದಲ್ಲಿ ಕೂಡ ಆ ಒಂದು ಗುಣಪಡಿಸುವಿಕೆ ನಡೀಬೇಕು ಅಂತ ಹೇಳಿ ನಾವು ನೋಡ್ತೇವೆ. ಸೊ ಇಲ್ಲಿ ಮೂರು ವಿಷಯಗಳನ್ನ ನಾವು ಗಮನಿಸುವಾಗ, ಪರಿಸರವನ್ನ ಗುಣಪಡಿಸೋದು ಅಂದ್ರೆ ನಮ್ಮಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಏನಾದ್ರೂ ವಿಗ್ರಹಗಳಿದೆಯಾ? ವಿಗ್ರಹಗಳಿದ್ರೆ ದೆವ್ವಗಳು ಖಂಡಿತ ಕಾರ್ಯ ಮಾಡುತ್ತೆ. ಆದ್ದರಿಂದ ವಿಗ್ರಹಕ್ಕೆ ಸಂಬಂಧಪಟ್ಟ ಅಥವಾ ಮೂಢ ನಂಬಿಕೆಗಳಿಗೆ ಸಂಬಂಧಪಟ್ಟದ್ದು ಏನಾದ್ರೂ ನಮ್ಮಲ್ಲಾಗ್ಲಿ, ನಮ್ಮ ಕುಟುಂಬದಲ್ಲಾದ್ರೂ ಆಗ್ಲಿ, ನಮ್ಮ ಸುತ್ತಲೂ ನಾವೆಲ್ಲಿದೀವೋ ಅಲ್ಲಿ ಏನಾದ್ರೂ ಇದೆಯಾ ಅನ್ನೋದನ್ನ ಸ್ವಲ್ಪ ಯೋಚಿಸಿ ಅವುಗಳಿಂದ ನಾವು ಹೊರಗಡೆ ಬರಬೇಕು. ಇಲ್ಲಾಂದ್ರೆ ಮಾನಸಿಕವಾಗಿ ಸೈತಾನನ ಅನೇಕ ಕೆಟ್ಟ ಆಲೋಚನೆಗಳನ್ನ ಕೊಡೋದ್ರ ಮೂಲಕ ನಮ್ಮ ಮನಸ್ಸನ್ನ ಅವನು ಹತೋಟಿಗೆ ತೆಗೆದುಕೊಳ್ತಾನೆ ಎಂಬುದಾಗಿ ನೋಡ್ತೇವೆ. ಹಾಗಾಗಿನೇ ಅಂತ ಒಂದು ಪರಿಸರದಿಂದ ನಾವು ಹೊರಗಡೆ ಬಂದಷ್ಟು ಬೇಗ ಗುಣವಾಗ್ತೀವಿ. ಈಗ ಕೆಲವು ರೋಗಿಗಳನ್ನ ಗುಣಪಡಿಸ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಥಳವನ್ನ ಬದಲಾಯಿಸ್ತಾರೆ. ಒಂದು ಪ್ರಾಂತದಿಂದ ಇನ್ನೊಂದು ಪ್ರಾಂತಕ್ಕೆ, ಒಂದು ಹೊಸ ಸ್ಥಳಕ್ಕೆ ಅವ್ರು ಹೋಗುವಾಗ ಹಳೆದನ್ನೆಲ್ಲ ಅವ್ರು ಮರೆಯೋದಕ್ಕೋ ಅಥವಾ ಆ ಒಂದು ಭಯದಿಂದ ಹೊರಗಡೆ ಬರೋದಕ್ಕೋ ಸಾಧ್ಯವಾಗುತ್ತೆ. ನಿಮ್ಮೆಲ್ಲರಿಗೂ ಒಂದ್ ವೇಳೆ ಅನುಭವಗಳು ಇರ್ಬೋದು. ಎಲ್ಲಾದ್ರೂ ನಿಮಗೆ ಒಂದು ದುರಾತ್ಮನ ಅನುಭವ ಆಗಿದೆ ಅಂತ ಹೇಳಿದ್ರೆ ಆ ಒಂದು ಜಾಗಕ್ಕೆ ನೀವೊಬ್ಬರೇ ಹೋಗೋದಕ್ಕೆ ಭಯ ಪಡ್ತೀರಾ, ಅದ್ರ ಕತ್ತಲೆಯಲ್ಲಿ ಹೋಗೋದಕ್ಕೆ ಭಯ ಪಡ್ತೀರಾ. ಒಂದ್ ವೇಳೆ ಎಲ್ಲಾದ್ರೂ ನೀವು ಒಂದು ಹಾವು ನೋಡಿದ್ರೆ, ಬೇರೆ ಎಲ್ಲೇ ಹಾವಿದ್ರು ಕೂಡ ನೀವೆಲ್ಲಿ ನೋಡಿರ್ತೀರೋ ಆ ಹಾವನ್ನ ಅಲ್ಲಿ ಹೋದಾಗೆಲ್ಲ ಅಲ್ಲಿ ಹಾವು ನೀವು ನೋಡಿರೋದೇ ನೆನಪಾಗ್ತಿರುತ್ತೆ. ಅಥವಾ ಏನಾದ್ರೂ ಒಂದು ಏನ್ ನೀವು ನೋಡಿರ್ತೀರೋ ಅದು ಒಳ್ಳೇದಿದ್ರು ಕೆಟ್ಟದಿದ್ರು ಆ ಜಾಗದಲ್ಲಿ ನಿಮ್ಗೆ ನೆನಪಾಗ್ತಿರುತ್ತೆ. ಅದರಲ್ಲೂ ಹೆಚ್ಚಾಗಿ ಕೆಟ್ಟದ್ದು ನಮಗೆ ಹೆಚ್ಚು ನೆನಪಿರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿನೇ ಅಂತ ಜಾಗದಿಂದ ನಾವು ಹೊಸ ಜಾಗಕ್ಕೆ ಹೋಗುವಾಗ ಅಂತ ಒಂದು ಆಲೋಚನೆಗಳಿಂದ ನಾವು ಹೊರ ಬರೋಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ. ಸೊ ಆ ಪರಿಸರದಿಂದ ಅಥವಾ ವಿಗ್ರಹಾರಾಧನೆಗಳು, ನಾವೆಲ್ಲರೂ ಈಗ ಭಾರತ ದೇಶದಲ್ಲಿ ಹಿಂದುತ್ವದಿಂದ ಬಂದದರಿಂದ, ಹಿಂದೂ ಬ್ಯಾಕ್ಗ್ರೌಂಡ್ ಇಂದ ಬಂದದ್ರಿಂದ ವಿಗ್ರಹಗಳು ಒಂದೇನು 330 ಕೋಟಿ ದೇವರು ದೇವತೆಗಳನ್ನ ನಾವು ಆರಾಧನೆ ಮಾಡದಿರುವಂತಹ ವಸ್ತುಗಳೇ ಇಲ್ಲ. ಜೀವ ಇರುವುದಕ್ಕೂ ಜೀವ ಇಲ್ದಿರೋದಕ್ಕೂ ಎಲ್ಲದಕ್ಕೂ ನಾವು ಪೂಜೆ ಮಾಡ್ತಾ ಬಂದಿದೀವಿ. ಅಂತ ಪರಿಸರದಿಂದ ನಾವು ಹೊರಗಡೆ ಬರಬೇಕಾಗಿದೆ. ವಾಕ್ಯದೊಳಗೆ ನಾವು ಇರಬೇಕಾಗಿದೆ. ಆ ವಾಕ್ಯದೊಳಗೆ ಅಂದ್ರೆ ಕ್ರಿಸ್ತನೊಳಗೆ ಇದ್ರೆ ಮಾತ್ರ ಗುಣಪಡಿಸುವಿಕೆ ನಡೆಯುತ್ತೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ನಾವು ನೋಡುವಾಗ, ಈಗ ಮೊದಲನೇದು ಪರಿಸರ ಗುಣಪಡಿಸ್ಕೋಬೇಕು, ಎರಡನೇದಾಗಿ ದೈಹಿಕ ಗುಣಪಡಿಸುವಿಕೆ ಎಂಬುದಾಗಿ, ಎರಡನೇದಾಗಿ ನಮ್ಮ ಒಂದು ಶಾರೀರಿಕವಾದ ಒಂದು ಗುಣಪಡಿಸುವಿಕೆಯನ್ನು ನಾವು ಹೊಂದಿಕೊಳ್ಬೇಕು ಅಂತ. ಹೇಗೆ ಅದು ನಮ್ಮ ಶರೀರ ನಮ್ಮ ನಿಯಂತ್ರಣದಲ್ಲಿ ಇರಬೇಕು ಅಂತ. ಅದು ನಮ್ಮ ಶರೀರ ನಮ್ಮ ನಿಯಂತ್ರಣದಲ್ಲಿ ಇರಬೇಕು ಅಂದ್ರೆ ಈ ಗುಪ್ತ ಆತ್ಮಿಕ ಸಮಸ್ಯೆಗಳು ಅಂತ ಇರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ. ಅವು ಹೊರಗಡೆ ಕಾಣದೇ ಇರಬಹುದು, ಆದ್ರೆ ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ರಹಸ್ಯವಾಗಿ ಕೆಲವು ಆತ್ಮಿಕ ಸಮಸ್ಯೆಗಳು ಇರುತ್ತೆ. ಅಂತ ಆತ್ಮಿಕ ಸಮಸ್ಯೆಗಳು ಆತ್ಮಿಕ ಕಾಯಿಲೆಗಳಾಗಿ ಮಾರ್ಪಟ್ಟು ಅವರು ಅವರ ಜೀವನದಲ್ಲಿ ಅನುಭವಿಸ್ತಾ ಇರ್ತಾರೆ. ಒಂದು ವೇಳೆ ಅದು ಗುಣವಾಗ್ಲಿಲ್ಲ ಅಂದ್ರೆ ಅದು ಹೊರಗಡೆ ಅದು ಶರೀರದ ಮೇಲೆ ಪ್ರಭಾವ ಬೀರುತ್ತೆ ಎಂಬುದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಳಗಡೆ ಇರುವಂತಹ ಆತ್ಮಿಕ ಸಮಸ್ಯೆಗಳು ಗುಣವಾಗ್ಲಿಲ್ಲ ಅಂದ್ರೆ ಅದು ಶಾರೀರಿಕವಾಗಿ ಅದು ಹೊರಗಡೆ ಬರುತ್ತೆ, ಶಾರೀರಿಕವಾದ ಅನಾರೋಗ್ಯಗಳ ಮೂಲಕ ಹೊರಗಡೆ ಕಾಣಿಸುತ್ತೆ ಎಂಬುದಾಗಿ. ಹಾಗೆ ಮೂರನೇದಾಗಿ ನಾವು ನೋಡೋದಾದ್ರೆ ಪ್ರಾರ್ಥನಾ ಜೀವನ ಶೈಲಿಯನ್ನು ನಾವು ರೂಢಿಸಿಕೊಳ್ಬೇಕು. ನಮ್ಮ ಪರಿಸರ ಬದಲಾಗ್ಬೇಕು ಅಂದ್ರೆ, ನಮ್ಮ ಜೀವಿತಗಳು, ನಮ್ಮ ಒಂದು ಶರೀರ ಬದಲಾಗ್ಬೇಕು ಅಂದ್ರೆ, ಗುಣವಾಗ್ಬೇಕು ಅಂದ್ರೆ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು. ನಮ್ಮ ಜೀವನ ಶೈಲಿ ಅನ್ನೋದು ಬದಲಾಗ್ಬೇಕು ಅಂತ. ಅದೇ ಗುಣಪಡಿಸುವಿಕೆ ಒಂದು ಆರಂಭ ಎಂಬುದಾಗಿ. ಪ್ರಾರ್ಥನೆಯೇ ಸರಿಯಾದ ವಾಕ್ಯವನ್ನು ಹಿಡ್ಕೊಂಡು ಮಾಡುವ ಪ್ರಾರ್ಥನೆ ಖಂಡಿತವಾಗಲೂ ಕೂಡ ನಮ್ಮನ್ನ ಗುಣಪಡಿಸುತ್ತೆ, ನಾವು ಪ್ರಾರ್ಥನೆ ಮಾಡೋರನ್ನ ಗುಣಪಡಿಸುತ್ತೆ ಎಂಬುದಾಗಿ ನೋಡ್ತೇವೆ. ನಾಲ್ಕನೇದಾಗಿ ನಾವು ನೋಡುವಾಗ ಹೊಂದಿಕೊಳ್ಳಲು ಗುಣಪಡಿಸುವುದೆಂಬುದಾಗಿ. ಏನು ಹೊಂದಿಕೊಳ್ಳಲು ಅಂದ್ರೆ ಕುಟುಂಬ ಸದಸ್ಯರಲ್ಲಿ ಒಬ್ಬ ಬದ್ಧ ಕೆಲಸಗಾರನಿರ್ತಾನೆ, ಕುಟುಂಬದ ಬೆಳಕಾಗಿರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಆ ಒಂದು ಕುಟುಂಬದ ಸದಸ್ಯರು ಒಬ್ಬರನ್ನೊಬ್ಬರು ಹೊಂದಿಕೊಂಡಿಲ್ಲ ಅಂತ ಹೇಳಿದ್ರೆ ತುಂಬಾನೇ ಕಷ್ಟವಾಗುತ್ತೆ. ಅದರಲ್ಲೂ ಕೂಡ ಈಗ ಪ್ರತಿಯೊಬ್ಬರ ಕುಟುಂಬದಲ್ಲೂ ಒಬ್ಬರು ಮುಖ್ಯ ವ್ಯಕ್ತಿಯಾಗಿರ್ತಾರೆ, ಒಬ್ಬರು ಆ ಕುಟುಂಬವನ್ನು ನಡೆಸುವಂತ ವ್ಯಕ್ತಿಯಾಗಿರ್ತಾರೆ. ಆ ಕುಟುಂಬದಲ್ಲಿ ಇರುವಂತಹ ಮುಖ್ಯ ವ್ಯಕ್ತಿ ಆ ಕುಟುಂಬಕ್ಕೆ ಬೆಳಕಾಗಿರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಆ ಕುಟುಂಬ ಗುಣವಾಗಬೇಕು ಅನ್ನುವಂಥದ್ದು ದೇವರ ಚಿತ್ತವಾಗಿದೆ. ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರು ಗುಣವಾಗಬೇಕು ಅನ್ನೋದು
ಆ, ದೇವರ ಒಂದು ಆಸೆಯಾಗಿದೆ. ಒಂದು ವೇಳೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಒಂದು ಅನಾರೋಗ್ಯ ಇದೆ ಅನ್ಕೊಳ್ಳಿ. ಈಗ ಸಾಧಾರಣವಾಗಿ ಫ್ಲೂಗಳು ಅಂತ ಹೇಳ್ತೀವಲ್ಲ, ಕೆಮ್ಮು ನೆಗಡಿ ಅಂತ ಏನೇ ಇದ್ರು ಕೂಡ ಒಬ್ರಿಗೆ ಬಂದ್ರೆ ಇನ್ನೊಬ್ರಿಗೆ ಅದು ಅಂಟ್ಕೊಳ್ತಾ ಇರುತ್ತೆ. ಆತರ ಒಂದು ಅಂಟು ರೋಗದ ತರ ಕೆಲವು ಆತ್ಮಿಕ ಸಮಸ್ಯೆಗಳು ಕೂಡ ಒಬ್ರಿಗೊಬ್ರು ಅದು ಹರಡ್ತಾ ಇರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ನೀನು ನಾನು ಸೇವಕರಾಗಿ ರಕ್ಷಿಸುವರಾಗಿರ್ಬೇಕು ಅಂತ ಹೇಳಿ ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಯಾವಾಗ ನಾವು ಗುಣ ಹೊಂದಿ ಇನ್ನೊಬ್ಬನ ಗುಣಪಡಿಸಲಿಕ್ಕೆ ಆ ಏನು ರಕ್ಷಿಸುವವರಾಗಿ ಇರ್ತೀವೋ, ಆಗ ಗುಣಪಡಿಸಬೇಕು ಅನ್ನೋದು ಅವರ ಜೀವಿತಗಳಲ್ಲೂ ಕೂಡ ನಡೆಯುತ್ತೆ. ಅಪೊಸ್ತಲರು 16:31 ನಾವು ನೋಡುವ ಹಾಗೆ, ಈಗ ಪೌಲನನ್ನ ಮತ್ತು ಆತನ ಒಂದು ತಂಡವನ್ನ, ಪೌಲ ಸೀಲರನ್ನ ಮುಖ್ಯವಾಗಿ ಸೆರೆಮನೆಗೆ ಹಾಕಿರ್ತಾರೆ. ಆ ಮಧ್ಯರಾತ್ರಿಯಲ್ಲಿ ಅವರು ದೇವರನ್ನ ಆರಾಧನೆ ಮಾಡ್ತಾ ಪ್ರಾರ್ಥನೆ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ, ದೇವರ ಕಾರ್ಯಗಳು ನಡೆಯುತ್ತೆ, ಭೂಕಂಪವಾಗುತ್ತೆ, ಬೇಡಿಗಳು ಆ ಒಂದು ಸೆರೆಮನೆಯ ಬಾಗಿಲುಗಳೆಲ್ಲ ಕಳಚಿ ಬೀಳುತ್ತೆ, ತೆರೆಯಲ್ಪಡುತ್ತೆ. ಅಲ್ಲಿದ್ದಂತಹ ಆ ಒಂದು ಕಾವಲುಗಾರನ ಮುಖ್ಯಸ್ಥನು ಭಯ ಪಟ್ಟಿರ್ತಾನೆ, ಎಲ್ಲರೂ ಓಡೋಗಿರ್ತಾರೆ ಅಂತ ಹೇಳ್ಬಿಟ್ಟು ಅವನನ್ನು ಅವನೇ ಆತ್ಮಹತ್ಯೆ ಮಾಡ್ಕೊಳಕ್ಕೆ ನೋಡ್ತಾನೆ. ಪೌಲ ಕರೆದು ಹೇಳ್ತಾನೆ, ನೀನೇನು ಹಾನಿ ಮಾಡ್ಕೋಬೇಡ, ನಾವ್ಯಾರು ಓಡೋಗಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋದ್ಮೇಲೆ ಅವನಿಗೆ ಅವತ್ತು ರಾತ್ರಿನೇ, ಮಧ್ಯರಾತ್ರಿನೇ ಸುವಾರ್ತೆ ಹೇಳ್ತಾನೆ. ಅವನ ಕುಟುಂಬ, ಇಡೀ ಕುಟುಂಬ ರಕ್ಷಣೆಯಲ್ಲಿ ಬರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕುಟುಂಬವನ್ನ ಗುಣಪಡಿಸುವಂತದ್ದು ತುಂಬಾ ಮುಖ್ಯವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ 5ನೇದಾಗಿ ನಾವು ನೋಡುವಾಗ ಕೇವಲ ಕ್ರಿಸ್ತನು ಎಂಬುದಾಗಿ. ಏನು ಕೇವಲ ಕ್ರಿಸ್ತನು? ಮಾನಸಿಕವಾದ ಎಲ್ಲಾ ಸಮಸ್ಯೆಗಳನ್ನ ಗುಣಪಡಿಸ್ಲಿಕ್ಕೆ ಒಂದು ಸರಿಯಾದ ಒಂದು ವ್ಯವಸ್ಥೆ ಅಥವಾ ಸರಿಯಾದ ಒಂದು ದಾರಿ, ಸರಿಯಾದ ಒಂದು ಚಿಕಿತ್ಸೆ ಅಂದ್ರೆ ಅದು ಕೇವಲ ಕ್ರಿಸ್ತನನ್ನ ಹಿಡ್ಕೊಳ್ಳುವಂಥದ್ದು, ಕ್ರಿಸ್ತನನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಆ ಕ್ರಿಸ್ತನನ್ನ ನಮ್ಮ ಮನಸ್ಸಿನೊಳಗೆ, ನಮ್ಮ ಹೃದಯದೊಳಗೆ ಆಹ್ವಾನ ಮಾಡುವುದೊಂದೇ ಸರಿಯಾಗಿ ನಾವು ಗುಣ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಮುಕ್ತಾಯದಲ್ಲಿ ಕೆಲವು ವಿಷಯಗಳನ್ನ ನಾವು ನೋಡುವಾಗ, ಗುಣಪಡಿಸುವುದು ಅಂದ್ರೆ ಇದೇ ಒಂದು ಸಂಪೂರ್ಣವಾದ ಅಂಶ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸಂಪೂರ್ಣ ನಂಬಿಕೆ ಮೂಲಕ ನಾವು ಗುಣ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಯೇಸು ಸ್ವಾಮಿ ಕೂಡ ಸತ್ಯವೇದದಲ್ಲಿ ನಂಬಿಕೆ ಕುರಿತಾಗಿ ಮಾತನಾಡಿದ್ದಾರೆ. ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು, ನಮಗೆ ಆ ದೇವರ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ ಎಂಬುದಾಗಿ. ಅಂದ್ರೆ ಆ ಸಾಸಿವೆ ಕಾಳು ಅಂದ್ರೆ, ನಾನು ಬೈಬಲ್ ಕಾಲೇಜಲ್ಲಿ ಓದ್ತಿರುವಾಗ ನಮ್ಮ ಪ್ರೊಫೆಸರ್ ಒಬ್ರು ಹೇಳ್ತಾ ಇದ್ರು, ಯಾಕೆ ದೇವರು ಅಷ್ಟು ಚಿಕ್ಕ ಸಾಸಿವೆ ಕಾಳನ್ನ ಉದಾಹರಣೆಯಾಗಿ ಹೇಳ್ತಾರೆ? ದೇವರು ಅನೇಕ ಕಾಳುಗಳಿದ್ರು ಕೂಡ, ಇನ್ನೂ ದೊಡ್ಡ ದೊಡ್ಡ ಕಾಳುಗಳೆಲ್ಲ ಇದೆಯಲ್ವಾ, ಅಷ್ಟೊಂದು ಕಾಳು ಇದ್ರೂ ಕೂಡ ದೇವ್ರು ಯಾಕೆ ಸಾಸಿವೆ ಕಾಳನ್ನ ಉದಾಹರಣೆಗೆ ಹೇಳಿದ್ದಾರೆ? ಅಷ್ಟು ನಂಬಿಕೆ ಇದ್ರೆ ಸಾಕು ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸಾಸಿವೆ ಕಾಳು ತುಂಬಾ ರೌಂಡ್ ಆಗಿರುತ್ತೆ. ಎಷ್ಟು ರೌಂಡ್ ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಅದರ ಈಗ ಒಂದು ವೇಳೆ ಅದನ್ನ ನಾವು ಮಣ್ಣಲ್ಲಿ ಹಾಕುವಾಗ ಎಲ್ಲಿ ಅದು ಚಿಗುರು ಹೊಡೆಯುತ್ತೆ ಅಂತ ನಾವು ಹೇಳಕ್ಕೆ ಆಗಲ್ಲ. ಈಗ ಬೇರೆ ಯಾವುದೇ ಬೀಜ ತಗೊಳ್ಳಿ, ಅದೆಲ್ಲಿ ಚಿಗುರು ಹೊಡೆಯುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ಸಾಸಿವೆ ಕಾಳಿಗೆ ಅದು ಎಲ್ಲಿ ಚಿಗುರು ಹೊಡೆಯುತ್ತೋ ಆ ಒಂದು ಏನು ಪ್ರಾರಂಭ ಗೊತ್ತಾಗಲ್ಲ ನಮಗೆ. ಯಾಕಂದ್ರೆ ಅದು ಪೂರ್ತಿ ಒಂದೇ ತರ ಇರುತ್ತೆ, ರೌಂಡ್ ಆಗಿರುತ್ತೆ, ನೈಸ್ ಆಗಿರುತ್ತೆ. ಸೊ ದೇವ್ರು ಯಾಕೆ ಅದನ್ನ ಉದಾಹರಣೆಗೆ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ನಂಬಿಕೆ ಒಂದ್ ವೇಳೆ ಚಿಕ್ಕದಾಗಿ ಆಗಿರ್ಬೋದು, ಆದ್ರೆ ಅದು ಸಂಪೂರ್ಣವಾಗಿರ್ಬೇಕು ಅಂತ. ನಾವೇನ್ ನಂಬ್ತಿದೀವಿ ಅದನ್ನ ಸಂಪೂರ್ಣವಾಗಿ ಎರಡು ಮನಸ್ಸಿನವರು ಆಗಿರಬಾರ್ದು ಅನ್ನೋದು ಅದರ ಉದ್ದೇಶ. ಅನೇಕರು ಸಭೆಗೆ ಬರುವಾಗ್ಲೂ ಕೂಡ, ಸೇವಕರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಳುವಾಗ್ಲೂ ಅಥವಾ ಅವ್ರು ಪ್ರಾರ್ಥನೆ ಮಾಡುವಾಗ್ಲೂ ಕೂಡ ಸರಿಯಾದ ಒಂದು ನಂಬಿಕೆ ಇಲ್ಲದವರಾಗಿ ಪ್ರಾರ್ಥನೆ ಮಾಡೋದನ್ನ ನಾವು ನೋಡ್ತೇವೆ. ಅವ್ರೇನ್ ಪ್ರಾರ್ಥನೆ ಮಾಡ್ತಿರ್ತಾರೋ ಅವ್ರಿಗೆ ಗೊತ್ತಿರೋದಿಲ್ಲ. ಬೆಳಗ್ಗೆ ನಾವು ವಾಕ್ಯವನ್ನ ಧ್ಯಾನ ಮಾಡಿದ್ದು ಅದೇನೆ, ಸರಿಯಾದ ಪ್ರಾರ್ಥನೆಯನ್ನ ಮಾಡ್ಬೇಕು ನಾವು ಅಂತ ಯೇಸು ಸ್ವಾಮಿನೇ ಹೇಳ್ಕೊಟ್ಟಿರೋದು. ಯಾವುದು ಸರಿಯಾದ ಪ್ರಾರ್ಥನೆ? ಖಂಡಿತ ದೇವರ ರಾಜ್ಯವನ್ನ ಹುಡುಕುವಂತ ಪ್ರಾರ್ಥನೆ ಮಾಡುವಾಗ ನಮಗ್ ಬೇಕಾಗಿರೋದೆಲ್ಲ ಅದ್ರ ಹಿಂದೆ ಬರುತ್ತೆ ಅಂತ ನಾವು ನೋಡ್ತೇವೆ. ಒಂದು ಕೆಲವು ವಚನಗಳನ್ನ ನಾವು ಓದಿ ಧ್ಯಾನ ಮಾಡೋಣ. ಏನದು ಸಂಪೂರ್ಣ ನಂಬಿಕೆ, ಅಥವಾ ಹೇಗೆ ಅದ್ರ ಮೂಲಕ ನಾವು ಗುಣ ಹೊಂದ್ಕೋಬಹುದು ಅಂತ. ಮೊದಲನೇದಾಗಿ ಮಾರ್ಕ 9:19 ಓದೋಣ. ಎಲ್ಲ ನಂಬಿಕೆ ಇಲ್ಲದಂತ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಅನ್ನ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಯೇಸು ಸ್ವಾಮಿ ಗದರಿಸ್ತಿರೋದು ಯಾರನ್ನ? ಶಿಷ್ಯರನ್ನ ಗದರಿಸ್ತಿರೋದು. ಹೇಳ್ತಿರುವಂತದ್ದು ಇಲ್ಲಿ ತುಂಬಾ ಸ್ಪಷ್ಟವಾಗಿ ನಾವು ನೋಡ್ಬೋದು. ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಬ್ಬ ತಂದೆ ಬಂದು ಮಗನ ಬಗ್ಗೆ
ಹೇಳ್ತಾನೆ ಆ ಮೂರ್ಛೆ ರೋಗಿಯ ಬಗ್ಗೆ. ನಿನ್ನ ಶಿಷ್ಯರು ಬಂದು ಗುಣಪಡಿಸ್ಲಿಕ್ಕೆ ನೋಡಿದ್ರು, ಆದ್ರೆ ಅವ್ರ ಕೈಲಿ ಆಗ್ಲಿಲ್ಲ ಅಂತ. ಅದಕ್ಕೆಲ್ಲ ಹೇಳ್ತಿರೋದು, ಎಲ್ಲಾ ನಂಬಿಕೆ ಇಲ್ಲದಂತಹ ಸಂತಾನದವರೇ ಅಂತ ಹೇಳ್ಬಿಟ್ಟು. ನಂಬಿಕೆ ಇಲ್ಲದ ಸಂತಾನ ಅಂತ ಬೈತಿದ್ದಾರೆ ಶಿಷ್ಯರನ್ನ. ನಂಬಿಕೆನೇ ಇಲ್ಲದೆ ಹೋಗ್ಬಿಟ್ಟು ಏನೋ ನಾವ್ ಮಾಡ್ಬಿಡೋಣ, ನಮ್ ಕೈಲಿ ಆಗುತ್ತೆ ಅಂತ ಹೋದ್ರೆ ಆಗಲ್ಲ. ನಂಬಿಕೆ ಇಲ್ಲದವರಾಗಿ ಅವ್ರು ಹೋಗಿ ಅವ್ರ ಅಪೋಸ್ತಲರೇ ಆಗಿರ್ಬೋದು, ದೇವರೇ ಅವ್ರನ್ನ ಆರಿಸ್ಕೊಂಡಿರ್ಬೋದು, ದೇವರೇ ಅವರನ್ನ ಸೇವೆಗಾಗಿ ಕಳಿಸಿರ್ಬೋದು, ಆದ್ರೂ ಕಾರ್ಯಗಳು ನಡೆದಿಲ್ಲ. ಕಾರಣ ನಂಬಿಕೆ ಇಲ್ಲದಂತ ಪ್ರಾರ್ಥನೆಗಳಿಗೆ ಉತ್ತರ ಖಂಡಿತ ಸಿಗಲ್ಲ ಅಂತ. ಅದ್ ಯಾರೇ ಪ್ರಾರ್ಥನೆ ಮಾಡ್ಬೋದು. ಹ ಹಾಗಾಗಿ ನಿನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಕೂಡ ಸ್ವಸ್ಥತೆ ಹೊಂದ್ಕೋಬೇಕಾದ್ರೆ ನಂಬಿಕೆ ತುಂಬಾ ಮುಖ್ಯ. ಎರಡನೇದಾಗಿ ಮಾರ್ಕ 9:23 ಇನ್ನೊಂದು ವಚನ ಓದೋಣ. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಆಮೇಲೆ ಯಾರಿಗಾಗುತ್ತೆ? ಎಲ್ಲ ನಂಬುವವನಿಗೆ. ಇಲ್ಲಿ ಈಗ ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಅಂತ ನಂಬಬೇಕು ಅಂತ. ಇಬ್ರಿಯರ ಪತ್ರಿಕೆಯಲ್ಲಿ ತುಂಬಾ ಸ್ಪಷ್ಟವಾಗಿದೆ. ದೇವರ ಬಳಿಗೆ ಬರುವವನು ಫಸ್ಟ್ ದೇವರಿದ್ದಾನೆ ಅನ್ನೋ ನಂಬಿಕೆ ಇರಬೇಕು ಅಂತ. ಹಾಗೇನೆ ಇಲ್ಲಿ ಎಸ್ ಸ್ವಾಮಿ ಹೇಳ್ತಾ ಇರುವಂತದ್ದು ಕೂಡ, ನಂಬುವನಿಂದ ಎಲ್ಲವೂ ಸಾಧ್ಯವಾಗುತ್ತೆ. ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನತ್ತೀಯ ಅಂತ. ಒಂದ್ ವೇಳೆ ನಿನ್ನ ಕೈಲಾದ್ರೆ, ನಿನ್ನ ಶಿಷ್ಯರ ಕೈಲಿ ಆಗ್ಲಿಲ್ವಲ್ಲ, ಒಂದ್ ವೇಳೆ ನಿಮ್ ಕೈಲಿ ಆಗೋದಾದ್ರೆ ನನ್ನ ಮಗನನ್ನ ಗುಣಪಡಿಸಿರಿ ಅಂತ ಕೇಳಿದವನು. ಅದಕ್ಕೆ ಯೇಸ್ವಾಮಿ ಅವ್ರಿಗೆ ಹೇಳ್ತಿದ್ದಾನೆ, ನಿನ್ನ ಕೈಲಿ ಆದರೆ ಅಂತ ಹೇಳ್ತಿದ್ಯಾ, ನೀನು ನಂಬೋದಾದ್ರೆ ಅಲ್ಲಿ ಕಾರ್ಯ ನಡೆಯುತ್ತೆ ಅಂತ. ನಂಬುವನಿಗೆ ಎಲ್ಲ ಆಗುತ್ತೆ. ದೇವ್ರ ನಾಮಕ್ಕೆ ಸ್ತೋತ್ರ. ಹಾಗಾಗಿನೇ ನಮ್ಮ ನಂಬಿಕೆ ಪರಿಪೂರ್ಣವಾಗಿರ್ಬೇಕು. ಮೂರನೇದಾಗಿ ನಾವು ನೋಡುವಾಗ ಮಾರ್ಕ 10:52 ವಚನವನ್ನು ಓದೋಣ. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಆಮೇಲೆ ಆಮೇಲೆ ಈ ಬರ್ತಿಮಾಯನ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಈ ಬರ್ತಿಮಾಯನ್ ಏನ್ ಮಾಡ್ತಾನೆ ಅಂದ್ರೆ, ಅದು ಎರಿಕೋಗೆ ಹೋಗುವಂತ ದಾರಿಯಲ್ಲಿ, ಮುಖ್ಯ ದಾರಿ ಅದು, ಅಲ್ಲಿ ಆ ಹೈವೇ ಅಂತ ಹೇಳ್ತೀವಲ್ಲ, ತುಂಬಾ ಜನ ಓಡಾಡುವಂತ ಸ್ಥಳ, ಅಲ್ಲಿ ಕೂತ್ಕೊಂಡಿರ್ತಾನೆ. ಅವನ ಜೀವನ ಪೂರ್ತಿ ಭಿಕ್ಷೆ ಬೇಡುವಂತದ್ದೇ ಆಗಿರುತ್ತೆ. ಆದ್ರೆ ಹೋಗ್ತಾ ಬರ್ತಾ ಜನರು ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಯೇಸು ಆ ಊರಲ್ಲಿ ಹಂಗ್ ಮಾಡ್ದ, ಯೇಸು ಈ ಊರಲ್ಲಿ ಹೀಗ್ ಮಾಡ್ದ, ಯೇಸು ಅಲ್ಲಿ ಕುಂಟನಿಗೆ ಕಾಲ ಕೊಟ್ಟ, ಎಲ್ಲಿ ಸತ್ತವನ್ನ ಎಬ್ಬಿಸ್ದ, ಹಾಗೆ ಹೀಗೆ ಅಂತ. ಯಾಕಂದ್ರೆ ತುಂಬಾ ಮುಖ್ಯವಾದ ಊರಾಗಿದ್ದರಿಂದ ಎರಿಕೋ, ತುಂಬಾ ಜನ ಅಲ್ಲಿಗೆ ವ್ಯಾಪಾರಕ್ಕಾಗಿ ಓಡಾಡ್ತಾ ಇದ್ದರಿಂದ, ಆ ಕಾಲದಲ್ಲಿ ನಡ್ಕೊಂಡು ಕತ್ತೆ ಮೇಲೆ ಹೋಗ್ತಾ ಇದ್ದರಿಂದ ಅವ್ರ ಮಾತುಗಳು ಆ ಒಂದು ಕುರುಡನಿಗೆ ಕೇಳಿಸ್ತಾ ಇತ್ತು, ಬರ್ತಿಮಾಯನಿಗೆ. ಯೇಸು ಯೇಸು ಅಂತ ಅನೇಕ ಸಲಿ ಆತನ ಬಗ್ಗೆ ಕೇಳಿಸ್ಕೊಂತ ಇದ್ದ. ಅವನು ಅನೇಕ ದಿನಗಳಿಂದ ಎದುರು ನೋಡ್ತಾ ಇದ್ದಂತ ಒಂದು ಸಂದರ್ಭ ಅಂದ್ರೆ, ಯೇಸು ಒಂದು ಸಲ ಆದ್ರೂ ಈ ಮಾರ್ಗಕ್ಕೆ ಬರೋದಿಲ್ವಾ ಅಂತ. ನನ್ನ ಜೀವನದಲ್ಲಿ ಯೇಸು ನಾ ಸಾಯಕ್ ಮುಂಚೆ ಒಂದು ಸಲ ಬಂದ್ರೆ ಸಾಕಿ ಮಾರ್ಗದಲ್ಲಿ, ನನಗೆ ಬಿಡುಗಡೆ ಆಗುತ್ತೆ, ನಾನ್ ನೋಡ್ತೀನಿ ಅಂತ ಹೇಳಿ ಒಂದು ಆಸೆ ಇಟ್ಕೊಂಡು, ಒಂದು ನಂಬಿಕೆ ಇಟ್ಕೊಂಡು ಅವನು ಎದುರು ನೋಡ್ತಾ ಇದ್ದ. ಒಂದು ದಿನ ಬಂದೇ ಬರುತ್ತೆ, ಅವನ್ ನಂಬಿದಂತ ಆ ಕಾರ್ಯ ಬಂದೇ ಬರುತ್ತೆ. ಅದೇ ಮಾರ್ಗದಲ್ಲಿ ಯೇಸು ಬರ್ತಿರ್ತಾರೆ. ಆಗ ತುಂಬಾ ಜನರ ಗುಂಪು, ಯಾವತ್ತೂ ಇಲ್ದಿರುವಂತಹ ಜನರ ಗದ್ದಲವನ್ನ ಕೇಳಿ, ಇಲ್ಲಿ ಯಾರೋ ಒಂದು ಮುಖ್ಯ ವ್ಯಕ್ತಿ ಹೋಗ್ತಿದ್ದಾನೆ, ಏನೋ ನಡೀತಾ ಇದೆ ಅಂತ ಹೇಳ್ಬಿಟ್ಟು, ಏನಾಗ್ತಿದೆ ಇಲ್ಲಿ ಅಂತ ಕೇಳುವಾಗ ಅವನ ಗದರಿಸ್ತಾರೆ. ಕುರುಡ, ನೀನ್ ಸುಮ್ನೆ ನಿನಗೆ ಏನಕ್ ಬೇಕಿವೆಲ್ಲ, ಯಾರು ಹೋದ್ರೆ ನಿನಗೇನು ಅಂತ. ಆದ್ರೆ ಒಬ್ಬ ಹೇಳ್ತಾನೆ, ಯೇಸು ಹೋಗ್ತಾ ಇದ್ದಾನೆ ಅಂತ. ಅರೆ ಯೇಸು, ಇಷ್ಟು ದಿನಗಳಿಂದ ನಾನು ಎದುರು ನೋಡ್ತಾ ಇದ್ದಂತ ಯೇಸು ಹೋಗ್ತಾ ಇದ್ದಾನ. ಮತ್ತೆ ಇವ್ರು ಬಾಯಿ ಮುಚ್ಕೊಂಡಿರ ಕೇಳ್ತಿದ್ದಾರೆ. ನಾನು ಇವತ್ತು ಬಾಯಿ ಮುಚ್ಕೊಂಡಿದ್ರೆ ನನ್ನ ಜೀವನ ಪರ್ಯಾಂತರ ನಾನು ಕುರುಡನಾಗಿ ಇರ್ಬೇಕು, ಖಂಡಿತ ಈ ಅವಕಾಶ ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗ್ತಾನೆ. ಎಷ್ಟು ಮಟ್ಟಕ್ಕೆ ಅಂದ್ರೆ, ಆ ಕಣ್ಣು ಕಾಣದೇ ಇರೋ ಕುರುಡನಿಗೂ ಗೊತ್ತು ಯೇಸುವೆ ಕ್ರಿಸ್ತನು ಅಂತ. ಹೇಗಂತೀರ? ಅವ್ನು ಕರೆಯೋದೇನು ಗೊತ್ತಾ? ದಾವಿದನ ಕುಮಾರನೇ ಅಂತ ಕರೀತಾರೆ. ದಾವಿದನ ಕುಮಾರನ್ ಯಾರು? ಕ್ರಿಸ್ತನೇ. ಈ ಯೇಸುವನ್ನ ಅವನು ದಾವಿದನ ಕುಮಾರನಂತ ಒಪ್ಕೊಳ್ತಿದ್ದಾನೆ ಅಂದ್ರೆ ಆತನು ಕ್ರಿಸ್ತನು ಅಂತ. ದಾವಿದನ ಕುಮಾರನೇ ಕ್ರಿಸ್ತನಾಗಿ ಬರೋದು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅಂದ್ರೆ ಯೋಚನೆ ಮಾಡಿ ನೋಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಎಷ್ಟೋ ಜನ ಕಣ್ಣಿದ್ರು ಕೂಡ ಯೇಸುವನ ಕ್ರಿಸ್ತನಾಗಿ ಕಂಡುಕೊಳ್ಳಕ್ ಆಗ್ತಾ ಇಲ್ಲ. ಅವರ ನಂಬಿಕೆ ಅಷ್ಟು ಪರಿಪೂರ್ಣವಾಗಿತ್ತು. ಚಿಕ್ಕ ನಂಬಿಕೆನೆ. ದಾವಿದನ ಕುಮಾರ ಅಂತ, ಯೇಸುವೆ ಕ್ರಿಸ್ತನ ಅಂತ ಅವನು ಅರ್ಥ ಮಾಡ್ಕೊಂಡಿದ್ದ. ಜೋರಾಗಿ ಕೂಗದ.
ಎಲ್ಲರೂ ಬಾಯಿ ಮುಚ್ಚು, ನೀನ್ ಯಾಕೆ ಕರಿತಿದ್ಯಾ? ಹೋಗ್ತಿರೋದು ಯಾರಲ್ಲಿ? ಏಸು ಹೋಗ್ತಿದ್ದಾರೆ. ನೀನು ಒಬ್ಬ ಕುರುಡ ಅಷ್ಟೊಂದು ಜೋರ ಕೂಗಿ ಅವ್ರನ್ನ ಯಾಕೆ ಡಿಸ್ಟರ್ಬ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಎಲ್ರು ಬಾಯಿ ಮುಚ್ಚಿಸ್ತಾರೆ. ಆದ್ರೆ ಆ ಕೂಗು ಖಂಡಿತ, ಆ ನಂಬಿಕೆಯ ಕೂಗು. ಎಷ್ಟು ಜನ ಇರ್ಬೋದು, ಯೇಸು ಹೋಗೋ ಕಡೆ ಎಲ್ಲ ಸಾವಿರಾರು ಜನ ಹೋಗ್ತಾ ಇದ್ರು, ಸುತ್ತುವರಿತಾ ಇದ್ರು. ಯೇಸುವಿಗೆ ಅಲ್ಲಿ ಕದಲೋದಕ್ಕೆ ಕೈಕಾಲು ಅಲ್ಲಾಡ್ಸೋಕೆ ಸ್ಥಳ ಇರ್ಲಿಲ್ಲ, ಜಾಗ ಇರ್ತಿರ್ಲಿಲ್ಲ. ಹಂಗೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಬರ್ತಿದ್ರು ಯೇಸುವಿನ ಸುತ್ತಲೂ ಕೂಡ. ಅಷ್ಟೊಂದು ಜನರು ಯೇಸುವಿನ ಸುತ್ತಲೂ ಬರ್ತಿದ್ರು, ಹಿಂಬಾಲಿಸ್ತಿದ್ರು, ಕೂಗಾಡ್ತಾ ಇದ್ರು, ಕಿರ್ಚಾಡ್ತಾ ಇದ್ರು. ಅಷ್ಟು ಕೂಗಿನ ಮಧ್ಯದಲ್ಲೂ ಕೂಡ ನಂಬಿಕೆಯ ಕೂಗು ಯೇಸುವಿನ ಕಿವಿಗೆ ಬಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹ ಅದಕ್ಕೆ ನಂಬುವನಿಂದ ಎಲ್ಲ ಸಾಧ್ಯ ಆಗುತ್ತೆ ಅಂತ ದಾವಿದನ ಕುಮಾರನೇ ಅಂತ ಜೋರಾಗಿ, ಇನ್ನೂ ಜೋರಾಗಿ ಕೂಗುದಂತೆ. ಜನರೇನು ಸುಮ್ನೆ ಬಾಯಿ ಮುಚ್ಕೊಂಡಿರು ಅಂತ ಹೇಳಿದ್ರು, ಅವ್ರ ಮಾತನ್ನ ಕೇಳಲಿಲ್ಲ ಅವನು. ಅದಕ್ಕೆ ನಾವು ಅನೇಕ ಸಲ ಜನರ ಮಾತು ಕೇಳ್ತೀವಿ. ಚರ್ಚ್ಗೆ ಹೋಗ್ಬೇಡ ಅಂದ್ರೆ ಆಯ್ತು, ಯೇಸು ನಂಬೇಡ ಆಯ್ತು, ಬೈಬಲ್ ಓದ್ಬೇಡ ಆಯ್ತು, ಮತಾಂತರ ಆಗ್ಬೇಡ ಆಯ್ತು. ಏನೆಲ್ಲ ಜನರು ಹೇಳ್ತಾರೋ ಅದು ಮನೆಯವರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅವ್ರ ಮಾತನ್ನ ಕೇಳಿ ನಾವು ಸುಮ್ನೆ ಆಗ್ತೀವಿ. ಇಲ್ಲಿ ಯಾರು ಏನೇ ಹೇಳಿದ್ರು ಕೂಡ ಈ ಕುರುಡ ಸುಮ್ನೆ ಆಗ್ಲಿಲ್ಲ, ಜೋರಾಗಿ, ಇನ್ನೂ ಜೋರಾಗಿ ಕೂಗುದ. ಅಲ್ಲಿ ಅವನಿಗೆ ಎಷ್ಟು ನಂಬಿಕೆ ಇತ್ತು, ಆ ನಂಬಿಕೆ ಎಷ್ಟು ಪರಿಪೂರ್ಣವಾಗಿತ್ತು ಅಂತ ನಾವು ಕಾಣಬಹುದು. ಅಲ್ಲಿಂದ ಅವನೋಗಿ ಸುವಾರ್ತೆ ಏನೋ ಯೇಸುವಿನ ಕಿವಿಗೆ ಆ ಕೂಗು ಬೀಳುತ್ತೆ. ಯಾರೋ ಇಲ್ಲಿ ಕರೀತಾ ಇದಾರಲ್ಲ, ಆ ಒಂದು 12 ವರ್ಷದಿಂದ ರಕ್ತ ಕುಸುಮ ಆಗ್ತಿದ್ದಂತ ಒಂದು ಸ್ತ್ರೀ ಯೇಸುವಿನ ಒಂದು ಗುಂಡಿಯನ್ನ, ಬಟ್ಟೆಯನ್ನ ಮುಡಿದಾಗ ಹೇಗೆ ಆ ಶಕ್ತಿ ಹೋಗೋದನ್ನ ಯೇಸು ಗಮನಿಸಿದ್ರು. ಅಲ್ಲಿ ಕೇಳ್ತಾರಲ್ಲ ಶಿಷ್ಯರಿಗೆ, ನನ್ನನ್ನು ಯಾರೋ ಮುಟ್ಟಿದ್ರು ಅಂದ್ರೆ, ಇಷ್ಟು ಜನ ನಿಮ್ ಸುತ್ತಲೂ ಇದಾರೆ, ಒಬ್ಬರ ಮೇಲೆ ಒಬ್ರು ಮೂಗಿ ಬೀಳ್ತಾ ಇದಾರೆ, ಯಾರು ಮುಟ್ಟಿದ್ರು ಅಂದ್ರೆ ಯಾರಂತ ಹೇಳೋದು ಅಂತ ಶಿಷ್ಯರು ಹೇಳ್ತಾರೆ. ಆದ್ರೆ ಒಬ್ರು ವಿಶೇಷವಾದವ್ರು ಯಾರೋ ಮುಟ್ಟಿದ್ದಾರೆ, ನಂಬಿಕೆಯಿಂದ ಬಂದು ಮುಟ್ಟಿದ್ದಾರೆ. ಆಗ ಆ ಹುಡುಗಿ ಆ ಸ್ತ್ರೀ ಒಪ್ಕೊಳ್ಳುತ್ತೆ ನಾನೇ ಅಂತ. ಹಾಗೇನೆ ಇಷ್ಟು ಜನರ ಮಧ್ಯದಲ್ಲಿ ಕೂಡ ಕೂಗ್ತಿದ್ದಂತ ಕೂಗು ಯೇಸುವಿನ ಕಿವಿಗೆ ಬೀಳುತ್ತೆ. ಯಾರು ಕೂಗ್ತಿದಾರಲ್ಲ, ನನಗೆ ಬತ್ತಿಮಾಯನು ಕರ್ಕೊ ಬನ್ನಿ, ಅವನು ಏನ್ ಮಾಡ್ಬೇಕು, ನಾನು ನೋಡ್ಬೇಕು. ದೇವ್ರ ನಾಮಕ್ಕೆ ಅಲ್ಲೇ ಹೇಳ್ತಾ ಇರೋದು, ಯೇಸುವನಿಗೆ ಹೇಳ್ತಾರೆ, ಹೋಗು, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿ. ಅದು ಅವತ್ತು ಅವನ ನಂಬಿಕೆಯಿಂದ ಕೂಗಿಲ್ಲ ಅಂದಿದ್ರೆ, ಪ್ರಾರ್ಥಿಸ್ಲಿಲ್ಲ ಅಂದಿದ್ರೆ, ಬೇಡ್ಕೊಂಡಿಲ್ಲ ಅಂದಿದ್ರೆ, ಅವನ ಜೀವನ ಪೂರ್ತಿ ಅವನು ಕುರುಡನಾಗೆ ಇರ್ತಿದ್ದ. ನಿನ್ನ ಪರಿಸ್ಥಿತಿಗಳಿಗೆ ಹೇಗೂ ಇರ್ಬೋದು, ನೀನು ದೇವರನ್ನ ಕೂಗ್ಬೇಕಾಗಿರೋದು, ದೇವರನ್ನ ನೋಡ್ಬೇಕಾಗಿರೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸುತ್ತೆ. ಮತ್ತೆ ಮಾರ್ಕ 9:27 ಒಂದು ವಚನ ಓದೋಣ. ಯೇಸು ಅವನನ್ನು ಕೈ ಹಿಡಿದು ಎಬ್ಬಿಸಲು ಅವನು ಎದ್ದು ನಿಂತನು. ದೇವ್ರ ನಮಗ್ ಸ್ತೋತ್ರ. ಸೊ ಅಲ್ಲಿ ಆಗ್ಲೇ ನಾವು ಓದ್ಕೊಂಡ ಹಾಗೆ ಆ ಮೂರ್ಛೆ ರೋಗ ಇದ್ದಂತ ಒಬ್ಬ ವ್ಯಕ್ತಿಯನ್ನ ಅವರ ತಂದೆ ಬಂದು ಹೇಳೋದು ಗುಣಪಡಿಸುವಂತ, ಅವನ ಕೈ ಹಿಡಿದು ಎಬ್ಬಿದ ತಕ್ಷಣ ಆ ಸತ್ಯ ಹೋಗಿದ್ದ ಅಂತ ಹೇಳಿ ನಾವು ನೋಡ್ತೇವೆ. ಯೇಸು ಸ್ವಾಮಿ 3 ಜನ ಸತ್ತೋದವ್ರನ್ನ ಎಬ್ಬಿಸಿದ್ರು ಎಂಬುದಾಗಿ ನಾವು ನೋಡ್ಬೋದು. ಒಂದು ಈ ಮೂರ್ಛೆ ರೋಗದಲ್ಲಿ ಸತ್ತು ಹೋದವನು, ಇನ್ನೊಬ್ಬ ಆ ಒಂದು ವಿಧವೆಯ ಮಗ, ಮೂರನೇವನು ಲಾಜರು. ಸೊ ಈ 3 ಜನರನ್ನ ದೇವರು ಎಬ್ಬಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಇವನು ಕೂಡ ಸತ್ತು ಬಿದ್ದಂತವನ್ನೇ ಎಬ್ಬಿಸಿರೋದು. ಜೀವನೇ ಇರ್ಲಿಲ್ಲ ಇವನಲ್ಲಿ, ಅದು ತುಂಬಾ ಸ್ಪಷ್ಟವಾಗಿ ಇದೆಯಲ್ಲ. ಸತ್ತು ಹೋದ ಅಂದರು, ಜನರು ಗೊತ್ತಾಗಲ್ವಾ ಆ ಕಾಲದಲ್ಲಿ ಅವನು ಸತ್ತಿದಾನ ಇಲ್ವಾ ಅಂತ ಹೇಳಿ. ಸತ್ತು ಹೋದ ಅಂದರು, ಆದರೆ ಯೇಸುವನನ್ನು ಕೈ ಹಿಡಿದು ಎಬ್ಬಿಸಲು ಅವನು ಎದ್ದು ನಿಂತನು ಅಂತ. ನಿನ್ನ ನಂಬಿಕೆ ಸಂಪೂರ್ಣವಾಗಿದ್ರೆ, ನಿನ್ನ ನಂಬಿಕೆ ದೇವರಲ್ಲಿ ನಂಬಿಕೆ ಅನ್ನೋದಿದ್ರೆ, ನಿನ್ನ ಪರಿಸ್ಥಿತಿಗಳು ಎಷ್ಟೇ ಸತ್ತು ಬಿದ್ದಿದ್ರು ಕೂಡ ಅದಕ್ಕೆ ಜೀವ ಬರುತ್ತೆ. ನಿನ್ನ ಮನಸ್ಸು, ಹೃದಯ, ನಿನ್ನ ಆಲೋಚನೆಗಳು, ನಿನ್ನ ಒಂದು ಸಂಬಂಧಗಳು, ನಿನ್ನ ಒಂದು ಕುಟುಂಬ, ನಿನ್ನ ಸಭೆ, ಸೇವೆಗಳು, ನೀನ್ ಮಾಡೋ ಕೆಲಸ ಕಾರ್ಯಗಳು ಸತ್ತಂತ ಸ್ಥಿತಿಯಲ್ಲಿ ಇದ್ರು ಕೂಡ ಅದಕ್ಕೆ ಜೀವ ಬರೋದು ನಂಬಿಕೆಯಿಂದ ನಾವು ಕ್ರಿಸ್ತನನ್ನ ನೋಡುವಾಗ, ಕೇವಲ ಕ್ರಿಸ್ತನನ್ನ ನೋಡು. ದೇವ್ರ ನಮಗ್ ಸ್ತೋತ್ರವಾಗಲಿ. ಹಾಗಾಗಿ ಇಲ್ಲಿ ಕೂಡಿ ಬಂದಿರುವಂತ ನಾವು ಪ್ರತಿಯೊಬ್ಬರಲ್ಲೂ ಕೂಡ ಆಗ್ಲೇ ಹೇಳ್ದ ಹಾಗೆ ಈ ಮಾನಸಿಕ ಸಮಸ್ಯೆಗಳನ್ನೋದು ಇದ್ದೇ ಇರುತ್ತೆ. ಆ ಮಾನಸಿಕ ಸಮಸ್ಯೆಗಳನ್ನ ಗುಣಪಡಿಸುವಂತದ್ದು ತುಂಬಾ ಮುಖ್ಯ. ನಮ್ಮ ಸಭೆಗಳಲ್ಲೂ ಕೂಡ ಅನೇಕ ಜನರಿರ್ಬೋದು ಮಾನಸಿಕ ಅಸ್ವಸ್ಥರು, ಅದು ದುರಾತ್ಮ ಪೀಡಿತರಾಗಿ ಇರಬಹುದು, ಇನ್ನ ಬೇರೆ ಬೇರೆ ಕಾರಣಗಳಿಂದ ಹುಚ್ಚರಾಗಿರ್ಬೋದು. ಅಂತವನ್ನೆಲ್ಲ ಗುಣಪಡಿಸುವಂತಹ ಒಂದು ಜವಾಬ್ದಾರಿ ದೇವರು ಆ ಒಂದು ಗುಣಪಡಿಸುವ ಸೇವಕರಾದ ನಮಗೆ ಕೊಟ್ಟಿದ್ದಾರೆ. ದೇವರು ನಮ್ಮನ್ನೆಲ್ಲರನ್ನೂ ಕೂಡ ಆ ಸೇವೆಯಲ್ಲಿ ಇನ್ನೂ ಬಲವಾಗಿ ತನ್ನ ಆತ್ಮನಿಂದ ತುಂಬಿಸಿ, ತನ್ನ ಸತ್ಯ ವಾಕ್ಯಗಳಿಂದ ತುಂಬಿಸಿ ನಮ್ಮನ್ನ ಉಪಯೋಗಿಸ್ಕೊಳ್ಳಿ. ದೇವ್ರ ನಾಮಕ್ಕೆ ಸ್ತೋತ್ರ. ಸೊ ಹಾಗಾಗಿ ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಾಗೇನೆ ಪಾಸ್ಟರ್ ಶೈನಿ ಅವ್ರಿಗಾಗಿನೂ ನಾವು ಪ್ರಾರ್ಥನೆ ಮಾಡೋಣ.
ಈ ವಾಕ್ಯದಿಂದ ದೇವರು ನಮ್ಮನ್ನ ಬಲಪಡಿಸಲಿ. ಮುಂದಿನ ವಾರ ಕೂಡ ನಾವೆಲ್ಲರೂ ಏಕ ಮನಸ್ಸಿನಿಂದ ಕೂಡಿ ಬರೋಣ. ಈ ಒಂದು ವಾಕ್ಯದ ಚಳುವಳಿಯಲ್ಲಿ ಸತತವಾಗಿ ನಾವು ಮುಂದುವರಿಯೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಜೂಮ್ ಮೀಟಿಂಗ್ ಮೂಲಕ ನಿಮ್ಮ ಸತ್ಯ ವಾಕ್ಯಗಳನ್ನ ಕೇಳುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮಾನಸಿಕವಾಗಿ ಗುಣಪಡಿಸುವುದರ ಕುರಿತಾಗಿ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಇನ್ನೂ ಒಂದು 3 ಪಾಠಗಳಿದೆ. ಆ ಪಾಠಗಳನ್ನು ಕೂಡ ನಾವು ಸಂಪೂರ್ಣವಾಗಿ ದೇವರೇ ಅರ್ಥ ಮಾಡ್ಕೊಳ್ಳುವಂತ ಕೃಪೆ ತೋರಿಸ್ರಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಜಯನಾರತ ಪ್ರತಿಯೊಬ್ಬರ ಮೇಲೂ ನಿನ್ನ ಆತ್ಮನು ಇಳಿದು ಬರಲಿ, ನಿಮ್ಮ ವಾಕ್ಯವು ಅವರ ಅಂತರಾಳದಲ್ಲಿ ಮುದ್ರೆಯಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್.